ಗಣಪತಿ ಬಪ್ಪ ಮೋರೆಯ. ಗಣಪತಿ ಕೂಡಿಸಿದಾಗ ಮಕ್ಕಳೆಲ್ಲ ಇದನ್ನ ನಾವು ದೊಡ್ಡವರೆಲ್ಲರೂ ಕರೆದಿರೋದನ್ನ ನಿಮಗೆ ಗೊತ್ತೇ ಇರುತ್ತೆ. ಗಣಪತಿ ಬಪ್ಪ ಮೋರೆಯ. ಈ ಮೋರೆಯ ಅನ್ನೋ ಶಬ್ದ ಗಣಪತಿಯ ಮುಂದೆ ಹೇಗೆ ಬಂತು ಅಂತ ತಿಳ್ಕೊಳ್ಳೋಣ. ಈ ಮೋರೆಯ ಅನ್ನೋರು ಮೋರೆಯ ಗೋಸ್ವಾಮಿ ಅನ್ನೋ ಋಷಿ ಮುನಿಗಳ ಹೆಸರಾಗಿರುತ್ತೆ. ಇವರು ಗಣಪತಿಯ ಪರಮ ಭಕ್ತರಾಗಿರ್ತಾರೆ. ಇವರು 14ನೇ ಶತಮಾನದಲ್ಲಿ ಜನಿಸಿದಂತಹವರು ನಮ್ಮ ಕರ್ನಾಟಕದಲ್ಲಿ ಸಾಲಿಗ್ರಾಮ ಎಂಬ ಪ್ರದೇಶದಲ್ಲಿ. ಹಾಗೆ ಮಹಾರಾಷ್ಟ್ರಗೆ ತಮ್ಮ ಸಾಧನೆಗಳಿಂದ ಹೋಗ್ತಾ ಹೋಗ್ತಾ ಚಿಂತಾಮಣಿ ಮಹಾಗಣಪತಿಯಲ್ಲಿ ತಮ್ಮ ಸಿದ್ಧಿಯನ್ನು ಪಡ್ಕೊತಾರೆ. ಗಣಪತಿಯ ಪರಮ ಭಕ್ತರಾಗಿದ್ದ ಇವರು ಮಹಾರಾಷ್ಟ್ರದಲ್ಲಿ ಕೂಡ ಗಣಪತಿ ದೇವಸ್ಥಾನದಲ್ಲಿ ಸಾಧನೆ ಮಾಡಬೇಕಾದ್ರೆ ಗಣಪತಿಯ ಪ್ರತ್ಯಕ್ಷವಾಗಿ ಏನು ಬರಬೇಕು ಅಂತ ಕೇಳಿದಾಗ ಅವರು ನನಗೇನು ಬೇಡ ಸ್ವಾಮಿ, ಈ ಲೌಕಿಕದಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಅಂತ ಹೇಳಿದಾಗ ಗಣಪತಿಯು ತುಂಬ ಸಂತೃಪ್ತನಾಗಿ ತನ್ನ ಹೆಸರಿನ ಜೊತೆಗೆ ಇವರನ್ನು ಹೆಸರನ್ನು ಕೂಡ ಕರೆದಾಗ ನನಗೆ ಸಂತೃಪ್ತಿ ಆಗುತ್ತೆ ಅನ್ನೋ ವರವನ್ನು ನೀಡಿ ಇವರಿಗೆ ಹೋಗ್ತಾರೆ. ಅದಕ್ಕಾಗಿ ನಾವು ಗಣಪತಿ ಬಪ್ಪ ಮೋರೆಯ ಅಂತ ಕರೆಯೋದು. ನಮಸ್ಕಾರ.